ಒಂದು ಶೂನ್ಯತೆ 3/2 ಆನಂತರ ಇನ್ನೊಂದು ಶೂನ್ಯತೆ ಏನಾಗಿರ್ತೈತೆ ಅಂದ್ರೆ -1/2 ಆಗಿರ್ತೈತಿ. ಅಂದ್ರೆ ಇದರ ಅರ್ಥ ಏನಂತಂದ್ರೆ ಈ ಬೆಲೆಗಳನ್ನ ನಾವು ಕೊಟ್ಟಿರುವಂತಹ ಸಮೀಕರಣದಲ್ಲಿ ಏನಾದ್ರೂ ಹಾಕಿದ್ವಿ ಅಂತಂದ್ರೆ ಅದರ ಬೆಲೆ ಏನಾಗುತ್ತಪ್ಪ ಅಂದ್ರೆ 0 ಆಗಿರ್ತೈತಿ. ಆ ವರ್ಗ ಬಹುಪದೋಕ್ತಿ ಕಂಡುಹಿಡಿಬೇಕಂತಂದ್ರೆ ಒಂದ್ ಏನದರಿ ಸೂತ್ರ ಅದ. ವರ್ಗ ಬಹುಪದೋಕ್ತಿ ಕಂಡುಹಿಡಿಯಲಿಕ್ಕೆ ಸೂತ್ರ ಅದ. ಅದೇನಪ್ಪಾ ಅಂತಂದ್ರೆ p of x is equal to x square minus alpha plus beta x plus alpha into beta. ಎರಡು ಶೂನ್ಯತೆಗಳ ಮೊತ್ತ ಏನಾಗಿರ್ತೈತಿ ಅಂದ್ರೆ -b divided by a ಆಗಿರ್ತೈತಿ. ನಂತರ ಎರಡು ಶೂನ್ಯತೆಗಳ ಗುಣಲಬ್ಧ ಏನಾಗಿರ್ತೈತಿ ಅಂದ್ರೆ c divided by a ಆಗಿರ್ತೈತಿ. ಒಂದು ಶೂನ್ಯತೆ ಅಲ್ಫಾ ಇತ್ತಂದ್ರೆ ಅದು ಅಲ್ಫಾನೇ ಆಗಿರ್ಲಿ, ಇನ್ನೊಂದು ಏನಪ್ಪಾ ಅಂತಂದ್ರೆ ಬೀಟಾ ಆಗೈತಿ. ಅದೇನಾಗೈತಿ ಅಂದ್ರೆ ಇದ್ರ 2ರಷ್ಟು ಅದ. ಇದು ಅಲ್ಫಾ ಆಗಿತ್ತಂದ್ರೆ ಇದು ಏನಾಗಿರ್ತೈತಿ ಅಂತಂದ್ರೆ 2 ಅಲ್ಫಾ ಆಗಿರ್ತೈತಿ. ಏನಪ್ಪಾ ಅಂತಂದ್ರೆ ನಾವು ಒಂದು ಸ್ಥಿರಾಂಕವನ್ನ ಗುಣಿಸಿರ್ತೀವಿ, ಅದು ಕೆ ಅಂತ ತಗೊಂಡಿರ್ತೀವಿ. ಆ ಸ್ಥಿರಾಂಕ ಏನಾದ್ರೂ ಆಗಿರ್ಬೋದು. ಇಲ್ಲಿವರೆಗೂ ನಾನು ನಿಮ್ಗೆ ಏನಾದ್ರೂ ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿ ಅರ್ಥ ಆಗಿತ್ತು ಅಂತಂದ್ರೆ ಒಳ್ಳೇದು. ಇಲ್ಲ ಸರ್ ನಮ್ಗೆ ಇನ್ನೂ ಡೌಟ್ ಇದಾವು ಅಂತಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಹಾಕಿ, ಸ್ವಲ್ಪ ಹೊತ್ತೊಳಗೆ ನಿಮ್ಗೆ ಏನಪ್ಪಾ ಅಂತಂದ್ರೆ ನಾನು ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರ್ತೇನೆ. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ 10ನೇ ತರಗತಿ ಗಣಿತ ವಿಷಯದ 2ನೇ ಪಾಠ ಬಹುಪದೋಕ್ತಿಗಳು ಪಾಠದ್ದು 1 ಅಂಕದ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ಅನ್ನ ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ 2 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣಂತ. ಓಕೆ, ಸೊ ಒಂದು ಅಂಕದ ಪ್ರಶ್ನೆಗಳು ಏನಂತಂದ್ರೆ 22ರಿಂದ 39 ತನಕ ಇದ್ದುರಿ. ಈ 2 ಅಂಕದ ಪ್ರಶ್ನೆಗಳು ಏನದಾವ ಅಂತಂದ್ರೆ 40ರಿಂದ 50ರವರೆಗೆ ಅದು. ಈ ಇಷ್ಟು ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದೊಳಗೆ ನಾವೇನಂದ್ರೆ ಕಂಪ್ಲೀಟ್ ಮಾಡೋಣಂತ. ಓಕೆ, ಸೊ ದಟ್ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗ ಆಲ್ರೆಡಿ ನನ್ನ ಒಂದು ಪರಿಚಯ ಇತ್ತಂದ್ರೆ ಒಳ್ಳೆಯದು. ಇಲ್ಲ ಅಂತಂದ್ರೆ ಇದೇ ಮೊದಲೇ ಸಾರಿ ನೀವು ನಮ್ಮ ವಿಡಿಯೋ ನೋಡ್ತಾ ಇದ್ರಿ ಅಂತಂದ್ರೆ ನನ್ನ ಒಂದು ಕಿರು ಪರಿಚಯನ ಮಾಡ್ಕೋತೀನಿ. ಸೊ ನನ್ನ ಹೆಸರು ಮೃತ್ಯುಂಜಯ ಅಂತಂದ್ರೆ ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗ MTech ನ ಕಂಪ್ಲೀಟ್ ಮಾಡಿದ್ರಿ. ಆ ನಂತರ ನಾನು ನಿಮ್ಗೆ ಗಣಿತ ವಿಷಯವನ್ನ ಟೀಚ್ ಮಾಡ್ತೇನೆ. ಓಕೆ ಸರಿ, ದಟ್ ನಮ್ಮ ಮೊದಲನೇ ಪ್ರಶ್ನೆ, 2 ಅಂಕದ ಮೊದಲನೇ ಪ್ರಶ್ನೆ, ಅದು ಇದ್ರೊಳಗೆ ಏನಪ್ಪಾ ಅಂದ್ರೆ 40ನೇದರಿ. ಸೊ 40ನೇ ಪ್ರಶ್ನೆ ನೋಡ್ರಿ, ಏನದ? ರೇಖಾತ್ಮಕ ಬಹುಪದೋಕ್ತಿ ಮತ್ತು ವರ್ಗಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ಬರೆಯಿರಿ ಅಂತ ಹೇಳಿದ್ದಾರೆ. ಓಕೆ, ಮೊದಲನೇದು ಏನಪ್ಪಾ ಅಂತಂದ್ರೆ ರೇಖಾತ್ಮಕ ಬಹುಪದೋಕ್ತಿ. ರೇಖಾತ್ಮಕ ಬಹುಪದೋಕ್ತಿ, ರೇಖಾತ್ಮಕ ಬಹುಪದೋಕ್ತಿ. ಆ ನಂತರ ವರ್ಗಾತ್ಮಕ ಬಹುಪದೋಕ್ತಿ ಅಥವಾ ವರ್ಗ ಬಹುಪದೋಕ್ತಿ. ವರ್ಗ ಬಹುಪದೋಕ್ತಿ ಇವುಗಳದ್ದು ಏನಪ್ಪಾ ಅಂತಂದ್ರೆ ಆದರ್ಶ ರೂಪ ಅಂತ ಬರಿ ಅಂದ್ರಿ. ಆದರ್ಶ ರೂಪ ಅಂತಾನು ಹೇಳ್ಬೋದು ಅಥವಾ ಸಾಮಾನ್ಯ ರೂಪ ಅಂತಾದ್ರೂ ಹೇಳ್ಬೋದು. ಸೊ ಇದ್ರದ್ದು ರೇಖಾತ್ಮಕ ಬಹುಪದೋಕ್ತಿ ಸಾಮಾನ್ಯ ರೂಪ ಏನಾಗಿರ್ತೈತಿ ಅಂತಂದ್ರೆ ax ಪ್ಲಸ್ b ಆಗಿರ್ತೈತಿ. ಆ ನಂತರ ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಏನಾಗಿರ್ತೈತಿ ಅಂತಂದ್ರೆ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ಆಗಿರ್ತೈತಿ. ಆ ನಂತರ ಇಲ್ಲಿ ಒಂದು ಕಂಡೀಷನ್ ಬರ್ತದ್ರಿ, ಏನಪ್ಪಾ ಅಂತಂದ್ರೆ a ಶುಡ್ ನಾಟ್ ಬಿ ಈಕ್ವಲ್ ಟು 0. a 0 ಆಗಿರಬಾರ್ದು, ಇಲ್ಲೂ ಏನಾಗಿರ್ಬಾರ್ದು ಅಂತಂದ್ರೆ a 0 ಆಗಿರಬಾರ್ದು. ಆ ಕಂಡೀಷನ್ ಸಹಿತ ನಮ್ಗೆ ಏನಪ್ಪಾ ಅಂದ್ರೆ ನೆನಪಿರ್ಲಿ. ಓಕೆನಾ? ಆ ನಂತರ ಘನ ಬಹುಪದೋಕ್ತಿ ಅಂದ್ರೆ ಇದೇನಾಗಿರ್ತೈತಿ? p of x is equal to ಏನಾಗಿರ್ತೈತಿ ಅಂದ್ರೆ ax ಕ್ಯೂಬ್ ಪ್ಲಸ್ bx ಸ್ಕ್ವೇರ್ ಪ್ಲಸ್ cx ಪ್ಲಸ್ d ಆಗಿರ್ತದೆ. ಓಕೆನಾ? ಅಲ್ಲಿ a 0 ಆಗಿರಬಾರ್ದು. ಓಕೆನಾ? ನಂತರ 41ನೇ ಪ್ರಶ್ನೆ, p of x is equal to 6x square minus 3. p of x is equal to 6x square minus 3 minus 7x ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಈ ಒಂದು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿ ಅಂದ್ರಿ. ಇದು ಶೂನ್ಯತೆಗಳನ್ನ ಕಂಡುಹಿಡಿಬೇಕಂದ್ರೆ ಮೊದಲು ನಮ್ಗೆ ಏನಪ್ಪಾ ಅಂದ್ರೆ ಇದು ಸಾಮಾನ್ಯ ರೂಪದೊಳಗಿರ್ಲಿ, ಜನರಲ್ ಫಾರ್ಮ್ ಒಳಗಿರ್ಲಿ. ಅಂದ್ರೆ ಇದನ್ನ ನಾನು ಸ್ವಲ್ಪ ಬದಲಾವಣೆ ಮಾಡ್ಕೋತೀನಿ. ಇದು ಯಾವ ರೀತಿ ಆಗತ್ರಿ? ಮೊದಲೇಕ x ಸ್ಕ್ವೇರ್, ಅದಾದ ನಂತರ -7x, ಅದಾದ ನಂತರ -3. ಓಕೆ, ಇದರದ ನಾವು ಶೂನ್ಯತೆಗಳನ್ನ ಕಂಡುಹಿಡಿಬೇಕು ಅಂತಂದ್ರೆ ನಾವೇನ್ ಮಾಡ್ಕೋತೀವ್ರಿ? p of x is equal to 0 ಆಗಿರಲಿ. ಇದೇನಾಗಿರ್ಲಿ ಅಂದ್ರೆ 0 ಆಗಿರ್ಲಿ. ಹಂಗಂದ್ರೆ ಇದೇನಾಗತ್ತಪ್ಪ ಅಂತಂದ್ರೆ 6x ಸ್ಕ್ವೇರ್ -7x -3 is equal to ಏನಂದ್ರೆ 0 ಆಗುತ್ತೆ. ಇಲ್ಲಿ ನಾವು x ಬೆಲೆ ಕಂಡುಹಿಡಿದ್ವಿ ಅಂದ್ರೆ ಅದೇನಾಗಿರ್ತೈತಿ ಅಂದ್ರೆ ಅವುಗಳ ಶೂನ್ಯತೆ ಆಗಿರ್ತೈತಿ. ಓಕೆ, ಇಲ್ಲಿ ಇಲ್ಲಿ x ಬೆಲೆ ಕಂಡುಹಿಡಿಬೇಕಾದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಮಧ್ಯದ ಪದವನ್ನ ಬಿಡಿಸಿ ಬರೆಯೋದ್ರ ಮೂಲಕ ನಾವೇನಂತಂದ್ರೆ ಇದನ್ನ ಸಾಲ್ವ್ ಮಾಡ್ತೀವಿ. ಅದು ಮಾಡ್ಬೇಕಂದ್ರೆ ಮೊದಲಿಗೆ ಏನ್ ಮಾಡ್ಬೇಕ್ರಿ? ಇದನ್ನ ಗುಣಾಕಾರ ಮಾಡ್ರಿ. 6 ಇಂಟು -3 ಮಾಡಿದೆ ಅಂದ್ರೆ ಏನ್ ಮಾಡ್ತೈತಿ ಅಂತಂದ್ರೆ ಇಂಟು ಮಾಡಿದ್ರೆ -18 ಬರ್ತೈತಿ. ಆ ನಂತರ ಇಲ್ಲಿ ನಡುವೆ ಇರುವಂತದ್ದು ಏನದರಿ? 7 ಅದ. ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ನಮ್ಗೆ ಏನ್ ಬರ್ಬೇಕ್ರಿ? 7 ಬರ್ಬೇಕು. ಯಾವ ಎರಡು ನಂಬರ್ ಅನ್ನ ಗುಣಿಸಿದ್ರೆ -18 ಬರ್ತೈತಿ, ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ 7 ಬರ್ತೈತಿ ಅಂತಂದ್ರೆ 9 9 2 18.
9 2 18. ನಮಗೆ 7 ಮೈನಸ್ ಬರ್ಬೇಕಂದ್ರೆ ದೊಡ್ಡ ಸಂಖ್ಯೆಯಿಂದ ಮೈನಸ್ ಇರ್ಬೇಕ್ರಿ. -9 ಪ್ಲಸ್ 2 ನಾವು ಗುಣಿಸಿದ್ರೆ -18 ಬರ್ತೈತಿ. ಇವೆರಡನ್ನು -9 ಎರಡನ್ನ ಕೂಡಿಸಿದ್ರೆ ನಮ್ಗೆ ಏನ್ ಬರ್ತೈತಿ ಅಂದ್ರೆ -7 ಬಂದಿರುತ್ತೆ. ಓಕೆ, ಹಾಗಾದ್ರೆ ಇದನ್ನ ಯಾವ ರೀತಿ ಬರೀಬಹುದು ಅಂತಂದ್ರೆ 6x² - 9x + 2x - 3 = 0. ಇವೆರಡರೊಳಗೂ ಕಾಮನ್ ಏನ್ ತೆಗಿಬಹುದ್ರಿ? 2x ಕಾಮನ್ ತೆಗಿದ್ವಿ, ಇಲ್ಲೇನು ಉಳಿತೈತ್ರಿ 2 ಹೊರಗಡೆ ಹೋದ್ರೆ ಇಲ್ಲಿ 3 ಉಳಿತೈತಿ, ಇಲ್ಲಿ x² ಹೊರಗೆ ಹೋದ್ರೆ ಇಲ್ಲಿ x ಉಳಿತೈತಿ ಮೈನಸ್. ಓಕೆ, ಒಂದ್ ಸೆಕೆಂಡ್, ಇಲ್ಲಿ 2x ಅಲ್ಲ ರೀ, ಒಂದ್ ಸೆಕೆಂಡ್ ಮೇಲೆ ಸಾರಿ. ಇವೆರಡರೊಳಗೂ ಏನ್ ಕಾಮನ್ ತೆಗಿಬಹುದು ಅಂತಂದ್ರೆ 6 ಮತ್ತೆ 9 ಎರಡು ಏನಪ್ಪಾ ಅಂತಂದ್ರೆ 3 ಟೇಬಲ್ ಒಳಗೆ ಬರ್ತಾವು. ಸೊ ಇದಕ್ಕೆ ನಾವೇನಂತಂದ್ರೆ ಇಲ್ಲಿ 3x ಕಾಮನ್ ತೆಗಿಯೋಣ. 3x ಕಾಮನ್ ತೆಗೆದ್ರೆ ಇಲ್ಲಿ 3 ಹೊರಗೆ ಬಂದ್ರೆ ಇಲ್ಲಿ 2 ಉಳಿತೈತ್ರಿ. ಇಲ್ಲಿ x ಎದರಲ್ಲಿ ಇಂಟು ಮಾಡಿದ್ರೆ x² ಬರ್ತಂದ್ರೆ x ಲಿ ಇಂಟು ಮಾಡಿದ್ರೆ ಬರ್ತೈತಿ ಮೈನಸ್ 3 3 ಸಾರಿ 3 9. ಆ ನಂತರ ಇಲ್ಲಿ 2x - 3 ಬಂದೈತಿ ಅಂತಂದ್ರೆ ಇಲ್ಲಿ ನೀವೇನ್ ಮಾಡ್ರಿ ಅಂತಂದ್ರೆ 2x - 3 ಅಂತ ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಡ್ರಿ. 2x ಎದರಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 2x ಬರ್ತೈತಿ ಅಂದ್ರೆ 1 ಲಿಂದ ಮಲ್ಟಿಪ್ಲೈ ಮಾಡಿದ್ರೆ ಬರ್ತೈತಿ. ಇಲ್ಲಿ 1 ಅನ್ನ ಬರ್ಕೊಳ್ಳೋಣ, = 0 ಆಗಿರ್ತೈತಿ. ಓಕೆ, ಸೊ ಇದು ಎರಡರೊಳಗೂ 2x - 3 ಕಾಮನ್ ಅದರಿ, ಅದನ್ನ ಬರ್ಕೊಳ್ಳೋಣ. 2x - 3 ಇಂಟು 3x + 1 = 0. ಅಂದ್ರೆ ಇವೆರಡು ಇಂಟು ಮಾಡಿದ್ರೆ 0 ಬರುತ್ತಂತಂದ್ರೆ 2x - 3 = 0 ಆಗಿರ್ತೈತಿ, ಅಥವಾ 3x + 1 = ಏನಾಗಿರ್ತೈತಿ ಅಂದ್ರೆ 0 ಆಗಿರ್ತೈತಿ. ಓಕೆ, ಇದನ್ನ ಸಿಂಪ್ಲಿಫೈ ಮಾಡೋಣ್ರಿ. ಇದನ್ನ ಮುಂದೆ ಸರಳೀಕರಿಸೋಣ. -3 ಬಲಗಡೆ ಹೋದ್ರೆ 3 ಬರ್ತೈತಿ, ಇಲ್ಲಿ 2 ಬರ್ಕ್ ಇಂಟು ಐತಿ, ಬಲಗಡೆ ಹೋದ್ರೆ ಏನಾಗುತ್ತೆ ಅಂದ್ರೆ ಡಿವೈಡೆಡ್ ಬೈ ಆಗ್ತೈತಿ. x = 3/2 ಬಂದಿರ್ತೈತಿ. ಓಕೆನಾ, ರೈಟ್. ಸೊ 3x = +1 ಬಲಗಡೆ ಹೋದ್ರೆ -1 ಆಗುತ್ತೆ. x = -1, ಇವೆರಡರ ಬರ್ಕ್ ಇಂಟು ಐತಿ, ಈ ಕಡೆ ಬಂದ್ರೆ ಏನಾಗುತ್ತೆ ಬಾಗ್ಲೆ ಆಗುತ್ತೆ. ಹಂಗಂದ್ರ ಇದರ ಶೂನ್ಯತೆಗಳು ಏನಾಗಿರ್ತಾವ ಅಂತಂದ್ರೆ ಅಲ್ಫಾ = 3/2, ಆನಂತರ ಬೀಟಾ = -1/3. ಇವೆರಡು ಏನಾಗಿರ್ತಾವ ಅಂದ್ರ ಕೊಟ್ಟಿರುವಂತ ಬಹುಪದೋಕ್ತಿಯ ಶೂನ್ಯತೆಗಳು ಆಗಿರ್ತಾವ. ಓಕೆನಾ, ರೈಟ್. ಸೊ ದಟ್ 2 ಮಾರ್ಕ್ಸ್ಗೆ ಸ್ವಲ್ಪ ಲೆಂದಿನ ಅದರಿ ಇದು, ದಟ್ ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಇವು ಈ ರೀತಿ ಪ್ರಶ್ನೆ ಕೇಳಿದ್ರೆ 2 ಮಾರ್ಕ್ಸ್ಗೆ ಕೇಳ್ತಾನ. ನಂತರ p of x = 4x² - p of x = 4x² - 4x - 3 ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದ್ರಿ. ಇದ್ರದ್ದು ಏನಪ್ಪಾ ಅಂತಂದ್ರೆ ಶೂನ್ಯತೆಗಳನ್ನ ಕಂಡುಹಿಡ್ರಿ ಅಂದ್ರ ಇದ್ರದ್ದು ಶೂನ್ಯತೆಗಳನ್ನ ಕಂಡುಹಿಡ್ಬೇಕಂದ್ರೆ ಏನ್ರಿ, ಇದು ಆಲ್ರೆಡಿ ಏನಪ್ಪಾ ಅಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ಆಗೈತಿ. ಇದನ್ನ ನಾವು ಏನು ಬದಲು ಮಾಡುವಂತ ಅವಶ್ಯಕತೆ ಇಲ್ಲ. ಏನಂತ ತಗೋಣ ಅಂತಂದ್ರೆ ಮೊದಲಕ p of x = ಏನಾಗಿರ್ಲಿ ಅಂತಂದ್ರೆ 0 ಆಗಿರ್ಲಿ. ಇದೇನಂದ್ರೆ 0 ಆಗಿರ್ಲಿ. ಸೊ ಇದು 0 ಆಗೈತಿ ಅಂತಂದ್ರೆ ಏನಾಗತ್ರಿ 4x² - 4x - 3 = ಏನಾಗುತ್ತೆ ಅಂದ್ರೆ 0 ಆಗುತ್ತೆ. ಓಕೆ, ಈಗ ಇದನ್ನ ಮತ್ತೆ ಇದನ್ನ ಗುಣಿಸೋಣಂತ್ರಿ. ಈ ಒಂದು ಸ್ಥಿರಾಂಕ ಮತ್ತು x² ನ ಸಹಗುಣಕ 4 ಇಂಟು -3 ಮಾಡಿದ್ರೆ ಏನಾಗತ್ರಿ -12 ಬರ್ತೈತಿ. ಇಂಟು ಮಾಡಿದ್ರೆ -12 ಬರ್ಬೇಕು. ಇಲ್ಲಿ ಮಿಡಲ್ ಏನದ್ರಿ -4 ಅದ, ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಏನ್ ಬರ್ಬೇಕ್ರಿ -4 ಬರ್ಬೇಕು. ಇಂಟು ಮಾಡಿದ್ರೆ -12 ಬರ್ಬೇಕ್ರಿ, ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ 4 ಬರ್ಬೇಕು. ಸೊ ಸೈನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ್ರಿ. ಇಂಟು ಮಾಡಿದ್ರೆ 12, ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ 4 ಬರೋದು ಯಾವ ನಂಬರ್ ಅದಾವ ಅಂತಂದ್ರೆ 6 2 12, 6 2 12. ನಮಗೆ ಇದ್ರ ಹಿಂದೆ ಮೈನಸ್ ಬರ್ಬೇಕಂದ್ರೆ ದೊಡ್ಡ ಸಂಖ್ಯೆ ಹಿಂದೆ ಏನಪ್ಪಾ ಅಂದ್ರೆ ಮೈನಸ್ ಹಾಕಿದ್ರೆ ಅಂದ್ರೆ ಬರ್ತೈತಿ -6 + 2 ಮಾಡಿದ್ರೆ -4 ಬರ್ತೈತಿ. -6 × 2 ಮಾಡಿದ್ರೆ -12 ಬಂದಿರ್ತೈತಿ. ಹಂಗಂದ್ರೆ ಈ -4 ಅನ್ನ ನಾವು ಯಾವ ರೀತಿ ಬರೀಬಹುದ್ರಿ 4x² - 6x + 2x - 3 = 0 ಆಗಿರ್ತದೆ. ಈ 4x² - 6x ಒಳಗ ನಾವು ಕಾಮನ್ ತೆಗೆದ್ವಿ ಅಂದ್ರೆ ಏನ್ ಬರ್ತದ್ರಿ, ಇಲ್ಲಿ ಎರಡರೊಳಗೂ ನಾವು 2x ಅನ್ನ ಕಾಮನ್ ತೆಗಿಬಹುದು. 2x ಅನ್ನ ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತೈತ್ರಿ ಮತ್ತೆ 2x ಉಳಿತೈತಿ. -2 3 6. ಓಕೆ, ಇಲ್ಲಿ 2x - 3 ಬಂದೈತಿ ಅಂತಂದ್ರೆ ನೀವು ಇಲ್ಲಿ ಡೈರೆಕ್ಟ್ ಆಗಿ 2x - 3 ಬರೀಬಹುದು. ಓಕೆ, ಇಲ್ಲಿ 2x ಇದೆ, ಇಲ್ಲಿ 2x ಅದ, ಇಲ್ಲಿ 2x ಅದ. ಹಂಗಂದ್ರೆ 2x ಇದೆ, 2x ಬರ್ಬೇಕಂದ್ರೆ ನಾವು ಎಷ್ಟರಿಂದ ಗುಣಿಸಿದ್ರೆ ಬರ್ತೈತಿ ಅಂತಂದ್ರೆ 1ರಿಂದ ಗುಣಿಸಿದ್ರೆ ಬರ್ತೈತಿ. ಅದರ ಸಂಬಂಧ +1 ಅನ್ನ ತಗೊಳ್ರಿ. ಓಕೆನಾ, ಇಲ್ಲಿ 2x - 3 ಅದ, ಇಲ್ಲೂ 2x - 3 ಅದ. ಎರಡು ಕಡೆ 2x - 3 ಇರೋದಕ್ಕೆ 2x - 3 ಕಾಮನ್ ತೆಗಿರಿ. ಓಕೆ, ಸೊ ಇಲ್ಲಿ 2x - 3 ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತ್ರಿ 2x ಉಳಿತು, ಇಲ್ಲಿ 1 ಉಳಿತು. ಸೊ ಹಂಗಂದ್ರೆ ಇದೇನಾಗುತ್ತೆ ಅಂದ್ರೆ 2x + 1 = 0 ಆಗಿರ್ತದೆ. ರೈಟ್, ಸರಿ. ಹಂಗಂದ್ರೆ ಇವೆರಡನ್ನು ಇಂಟು ಮಾಡಿದ್ರೆ 0 ಬರ್ತಂತಂದ್ರೆ ಒಂದು ಇದು 0 ಆಗಿರ್ಬೋದು, ಅಥವಾ
ಇದು 0 ಆಗಿರ್ಬೋದ್ರಿ. ಎರಡರೊಳಗೆ ಏನಾಗಿರ್ಬೋದು ಅಂತಂದ್ರೆ ಒಂದು 0 ಆಗಿರ್ಬೋದು. ಸೊ -3 ಬಲಗಡೆ ಹೋದ್ರೆ ಏನಾಗತ್ರಿ +3 ಆಗ್ತತಿ. x ಇಸ್ ಈಕ್ವಲ್ ಟು ಇವ್ ಎರಡರ ನಡುಬರ್ಕ್ ಇಂಟು ಐತಿ, ಬಲಗಡೆ ಹೋದ್ರೆ ಡಿವೈಡೆಡ್ ಬೈ ಆಗ್ತತಿ. ಅದೇ ರೀತಿ 2x ಇಸ್ ಈಕ್ವಲ್ ಟು +1 ಬಲಗಡೆ ಹೋದ್ರೆ -1, x ಇಸ್ ಈಕ್ವಲ್ ಟು ಇವ್ ಎರಡರ ನಡುಬರ್ಕ್ ಇಂಟು ಐತಿ, ಇದು ಬಲಗಡೆ ಹೋದ್ರೆ 2 ಬಲಗಡೆ ಹೋದ್ರೆ ಏನಾಗುತ್ತಂದ್ರೆ ಬಾಗ್ಲೆ 2 ಆಗಿರತಿ. ಹಂಗಂದ್ರೆ ಇವುಗಳ ಶೂನ್ಯತೆಗಳಂದ್ರೆ ಅಲ್ಫಾ ಒಂದು ಶೂನ್ಯತೆ 3/2, ಆನಂತರ ಇನ್ನೊಂದು ಶೂನ್ಯತೆ ಏನಾಗಿರ್ತೈತಿ ಅಂದ್ರ -1/2 ಆಗಿರ್ತೈತಿ. ಅಂದ್ರೆ ಇದರ ಅರ್ಥ ಏನಂತಂದ್ರೆ ಈ ಬೆಲೆಗಳನ್ನ ನಾವು ಕೊಟ್ಟಿರುವಂತಹ ಸಮೀಕರಣದಲ್ಲಿ ಏನಾದ್ರೂ ಹಾಕಿದ್ವಿ ಅಂತಂದ್ರ ಅದರ ಬೆಲೆ ಏನಾಗುತ್ತಪ್ಪ ಅಂದ್ರೆ 0 ಆಗಿರ್ತೈತಿ. ಅದ್ರ ಸಲುವಾಗಿ ಅದನ್ನ ಏನಂತ ಕರೀತಾರೆ ಅಂದ್ರೆ ಈ ಒಂದು ಬಹುಪದೋಕ್ತಿಯ ಶೂನ್ಯತೆ ಅಂತ ಕರೀತಾರೆ. ನಂತರ ಇದು 42ನೇ ಪ್ರಶ್ನೆ ಆಯ್ತು. ನಂತರ 43ನೇ ಪ್ರಶ್ನೆ ಏನದ ನೋಡ್ರಿ, P of x is equal to ax square plus bx plus c. P of x is equal to ax square plus bx plus c. ಏನ್ರಿ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪವನ್ನು ಕೊಟ್ಟಣ. ಮುಂದೇನು ಕೊಟ್ಟಾನ್ರಿ, ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ -3. ಓಕೆ, ಇದರ ಶೂನ್ಯತೆಗಳ ಮೊತ್ತ ಏನದರಿ -3 ಅದ. ಓಕೆ, ಸೊ ಶೂನ್ಯತೆಗಳ ಮೊತ್ತ ಅಂತಂದ್ರೆ ಏನಾಗತ್ರಿ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನದ್ರಿ -3 ಅದ. ಆ ನಂತರ ಈ ಶೂನ್ಯತೆಗಳ ಗುಣಲಬ್ಧ ಏನದ ಅಂತಂತಂದ್ರೆ ಮತ್ತು ಗುಣಲಬ್ಧ 2 ಆದರೆ, ಇದು 2 ಆದರೆ ನಾವೇನ್ ಸಾಧಿಸಬೇಕು ಅಂತಂದ್ರೆ ಯಾರಂತಂದ್ರೆ ಸಾಧನೀಯ ಇದು ಏನದ್ರಿ ಇದು ದತ್ತ ಅದ. ಓಕೆ ಸರ್, ಈ ತರ ಬರ್ಕೋಬೇಕಾ? ಬರ್ಕೊಳ್ಳುವಂತ ಅವಶ್ಯಕತೆ ಇಲ್ರಿ, ಡೈರೆಕ್ಟ್ ಆಗಿ ನಾವು ಇದನ್ನ ಬರ್ಕೊಂಡ್ರೆ ಸಾಕು. ಸಾಧನೆಯ ಏನ್ ಸಾಧಿಸಬೇಕು ಅಂತ ಹೇಳಿದಾರೆ ಅಂತಂದ್ರೆ b + c = 5a ಅಂತ ಸಾಧಿಸ್ರಿ ಅಂತ ಕೇಳಿದಾರೆ. ಓಕೆ, ಸೊ ಇದು ಸಾಧಿಸಬೇಕು ಅಂತಂದ್ರೆ b + c = 5a ಅಂತ ಸಾಧಿಸಬೇಕಂದ್ರೆ b, c ಮತ್ತೆ a ಬೆಲೆ ನಮ್ಗೆ ಗೊತ್ತಿದ್ವು ಅಂತಂದ್ರೆ ನಾವು ಇದನ್ನ ಈಸಿಯಾಗಿ ಸಾಧಿಸಬಹುದು. ಇದು ಗೊತ್ತಾಗಬೇಕಂದ್ರೆ ನಮ್ಗೆ ಏನ್ ಗೊತ್ತಾಗಬೇಕ್ರಿ, ನಮ್ಗೆ ಏನ್ ಗೊತ್ತಾಗಬೇಕು ಅಂತಂತಂದ್ರೆ ಆ ಒಂದು ವರ್ಗ ಬಹುಪದೋಕ್ತಿ ಗೊತ್ತಾಗಬೇಕು. ಸೊ ಆ ಒಂದು ವರ್ಗ ಬಹುಪದೋಕ್ತಿ ಗೊತ್ತಾಗಬೇಕು ಅಂತಂತಂದ್ರೆ ಅದನ್ನ ಮೊದಲಿಗೆ ನಾವು ವರ್ಗ ಬಹುಪದೋಕ್ತಿ ಕಂಡು ಹಿಡ್ಕೋಬೇಕ್ರಿ. ಆ ವರ್ಗ ಬಹುಪದೋಕ್ತಿ ಏನ್ ಬರ್ತೈತಿ ಅಂದ್ರ, ಓಕೆ, ಆ ವರ್ಗ ಬಹುಪದೋಕ್ತಿ ಕಂಡುಹಿಡಿಬೇಕಂತಂದ್ರೆ ಒಂದ್ ಏನದರಿ ಸೂತ್ರ ಅದ. ವರ್ಗ ಬಹುಪದೋಕ್ತಿ ಕಂಡುಹಿಡಿಯಲಿಕ್ಕೆ ಸೂತ್ರ ಅದ. ಅದೇನಪ್ಪಾ ಅಂತಂದ್ರೆ P of x is equal to x square minus alpha plus beta x plus alpha into ಬೀಟಾ. ಇದರಲ್ಲಿ ನಾವೇನಪ್ಪಾ ಅಂತಂತಂದ್ರೆ ಇದ್ರ ಬೆಲೆಗಳನ್ನ ನಾವು ಹಾಕಿದ್ವಿ ಅಂತಂದ್ರೆ ಆ ಒಂದು ವರ್ಗ ಬಹುಪದೋಕ್ತಿ ನಮಗೆ ಸಿಗ್ತೈತಿ. ಅದನ್ನ ಇದಕ್ಕ ಹೋಲಿಸಿ ನಾವೇನಂತಂದ್ರೆ ಎ, ಬಿ ಮತ್ತು ಸಿ ಬೆಲೆಗಳನ್ನ ಕಂಡು ಹಿಡ್ಕೋಬಹುದು. ಓಕೆನಾ, ರೈಟ್. ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನದ್ರಿ -3 ಅದ. -3 ಬರೀಬೇಕಾದ್ರೆ ಅದನ್ನ ಬ್ರಾಕೆಟ್ ನಾಗ ಬರ್ಕೊಡ್ರಿ, ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂದ್ರೆ ಏನದ್ರಿ 2 ಅದ. ಓಕೆ, ಹಂಗಂದ್ರೆ ಇದೇನಾಗತ್ರಿ x² ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ 3x ಪ್ಲಸ್ 2 ಆಗಿರ್ತತಿ. ಅಂದ್ರೆ P of x ಏನ್ ಬರ್ತದ್ರಿ x² + 3x + 2 ಆಗಿರ್ತತಿ. ಇದನ್ನ ನಾವೇನಪ್ಪಾ ಅಂತಂದ್ರ ಇದರ ಸಾಮಾನ್ಯ ರೂಪಕ್ಕೆ ಹೋಲಿಸುವಂತ್ರಿ. ಸಾಮಾನ್ಯ ರೂಪಕ್ಕೆ ಹೋಲಿಸಿದೆ ಅಂದ್ರೆ ಏನಾಗುತ್ತೆ ax² + bx + c ಆಗ್ತತಿ. ಇಲ್ಲಿ x² ಸಹಗುಣಕ ಏನಾಗೈತಿ ಅಂದ್ರೆ ಏನು ಇಲ್ಲ ಅಂದ್ರೆ ಏನಾಗ್ತೈತ್ರಿ 1 ಇರ್ತೈತಿ. a ಬೆಲೆ 1 ಅದ, b ಬೆಲೆ ಏನದರಿ 3 ಅದ, ಆ ನಂತರ c ಬೆಲೆ ಏನದ ಅಂತಂದ್ರೆ 2 ಅದ ರೀ. ಓಕೆ, ಇದನ್ನ ನಾವು ಇಲ್ಲಿ ಹಾಕೋಣಂತ್ರಿ. ಏನಾಗುತ್ತೆ b + c = 5a. ಓಕೆ, ಸೊ ಮೊದಲು ಏನಪ್ಪಾ ಅಂದ್ರೆ b + c ಕಂಡುಹಿಡಿಯೋಣ, ಆ ನಂತರ 5 ಕಂಡುಹಿಡಿಯೋಣ. LHS = b + c. b + c ಅಂದ್ರೆ ಏನದ್ರಿ 3 + 2. ಓಕೆ, 3 + 2 ಅಂದ್ರೆ 5. ಆನಂತಂದ್ರೆ RHS ಏನದ್ರಿ 5a ಅದ. a ಅಂದ್ರೆ ಎಷ್ಟದ್ರಿ 1 ಅದ. 5 × 1 ಅಂದ್ರೆ 5. therefore ಏನ್ರಿ LHS = RHS ಎಂದು ಸಾಧಿಸಲಾಗಿದೆ. ಓಕೆ, ಅಥವಾ ನೀವೇನಂತಂದ್ರೆ ಇದನ್ನ ಎಡಬದಿ ಇದನ್ನ ಬಲಬದಿ ಅಂತಾದ್ರೂ ನೀವು ಬರ್ಕೋಬಹುದು. ಓಕೆನಾ, ರೈಟ್. ಸೊ ಇಲ್ಲಿ 44ನೇ ಪ್ರಶ್ನೆ ಮಾಡ್ಲಿಕ್ಕೆ ನಮಗೆ ಏನಪ್ಪಾ ಅಂದ್ರೆ ಜಾಗ ಸಾಲುದಲ್ರಿ. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನಂತರ ನಾವು 44ನೇ ಪ್ರಶ್ನೆಯಿಂದ ಡಿಸ್ಕಸ್ ಮಾಡೋಣ ಅಂತ. ಓಕೆ, ನೆಕ್ಸ್ಟ್ 44ನೇ ಪ್ರಶ್ನೆ ಏನಂದ್ರೆ ನೋಡ್ರಿ, ಅಲ್ಫಾ ಮತ್ತು ಬೀಟಾಗಳು P of x = x² - 4x + 5 ಈ ಬಹುಪದೋಕ್ತಿಯ ಎರಡು ಶೂನ್ಯತೆಗಳಾದರೆ α² + β² ದ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, 44ನೇ ಪ್ರಶ್ನೆ ಏನದ್ರಿ, P of x =
ಪಿ ಆಫ್ ಎಕ್ಸ್ ಇಸ್ಕೊಲ್ ಟು ಏನ್ ಕೊಟ್ಟಿದ್ದಾರೆ ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 5 ಕೊಟ್ಟಿದ್ದಾರೆ. ಓಕೆ, ಸೊ ಇದ್ರದ್ದು ಏನಪ್ಪಾ ಅಂತಂದ್ರೆ ಇದ್ರದ್ದು ಏನಂತಂದ್ರೆ ಶೂನ್ಯತೆಗಳು ಏನಂತಂದ್ರೆ ಅಲ್ಫಾ ಮತ್ತು ಬೀಟಾ ಆಗಿದಾವ್ರಿ. ಹಂಗಂದ್ರೆ ಆಲ್ಫಾ ಸ್ಕ್ವೇರ್ ಮತ್ತೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಬೆಲೆಯನ್ನ ಕಂಡುಹಿಡಿ ಅಂತ ಹೇಳಿದಾರೆ. ಓಕೆ, ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಈಗ ಆಲ್ಫಾ ಸ್ಕ್ವೇರ್ ಮತ್ತೆ ಬೀಟಾ ಸ್ಕ್ವೇರ್ ನಾವು ಎಲ್ಲಿದಾವು ಅಂತಂದ್ರೆ ನೋಡಿದ್ವಿ ಅಂತಂದ್ರೆ ಇದು ಯಾವ ರೀತಿ ಐತಿ ಅಂತಂದ್ರೆ ಈಗ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದ್ದು ನಾವು ಎಕ್ಸ್ಪಾನ್ಷನ್ ಬರೆದ್ವಿ ಅಂತಂದ್ರೆ ಅದ್ರೊಳಗೆ ನಮ್ಗೆ ಏನ್ ಸಿಗ್ತೈತಿ ಅಂತಂದ್ರೆ ಆಲ್ಫಾ ಸ್ಕ್ವೇರ್ ಮತ್ತೆ ಬೀಟಾ ಸ್ಕ್ವೇರ್ ಸಿಕ್ಕಿರ್ತಾವ್ರಿ. ಇದನ್ನ ನಾನು ಇಲ್ಲಿ ಇದನ್ನ ಬರ್ಕೋತೇನ್ರಿ. ಇದೇನಾಗತ್ತ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಆಲ್ಫಾ ಬೀಟಾ ಆಗಿರ್ತೈತಿ. ಓಕೆನಾ, ರೈಟ್. ಸೊ ಇಲ್ಲಿ ಇದನ್ನ ಏನ್ ಮಾಡೋಣ ಅಂತಂದ್ರೆ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಇಲ್ಲಿ 2 ಆಲ್ಫಾ ಬೀಟಾನ ಎಡಗಡೆ ತಗೊಂಡ್ರೆ ಏನಾಗುತ್ತೆ ಮೈನಸ್ 2 ಆಲ್ಫಾ ಬೀಟಾ ಆಗ್ತೈತಿ ಇಸ್ ಈಕ್ವಲ್ ಟು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ಓಕೆ, ನಾವು ಇಲ್ಲಿ ಏನಪ್ಪಾ ಅಂತಂದ್ರೆ ಆ ಎರಡು ಶೂನ್ಯತೆಗಳ ಮೊತ್ತವನ್ನು ಹಾಕಬಹುದು. ಇಲ್ಲಿ ಏನಪ್ಪಾ ಅಂದ್ರೆ ಎರಡು ಶೂನ್ಯತೆಗಳ ಗುಣಲಬ್ಧವನ್ನ ಹಾಕೋಬಹುದು. ಓಕೆ, ಸೊ 44ನೇ ಪ್ರಶ್ನೆ ಒಳಗೆ ಅವು ಎರಡರ ಮೊತ್ತ ಎಷ್ಟು ಕೊಟ್ಟಾನ ಅಂತಂದ್ರೆ ಕೊಟ್ಟಿದಾರ್ರಿ, ಮೊತ್ತಗಳನ್ನ ಕೊಟ್ಟಿಲ್ಲ. ನಾವ್ ಏನ್ ಮಾಡ್ಬೇಕಂದ್ರೆ ಮೊತ್ತ ಮತ್ತು ಗುಣಲಬ್ಧವನ್ನ ಕಂಡುಹಿಡ್ಕೋಬೇಕು. ಆದ್ರೆ ಈಗ ಏನ್ ಕೊಟ್ಟಾರ ನಮ್ಗೆ ಏನ್ ಕೊಟ್ಟಾರ ಅಂತಂದ್ರೆ ಆ ಒಂದು ಬಹುಪದೋಕ್ತಿಯನ್ನ ಕೊಟ್ಟಾರ. ಓಕೆ, ಸೊ ಆ ಬಹುಪದೋಕ್ತಿಯನ್ನ ಬರ್ಕೊಂಡು ಏನಪ್ಪಾ ಅಂತಂದ್ರೆ ನಾವು ಲೆಕ್ಕ ಮುಂದೆ ಸ್ಟಾರ್ಟ್ ಮಾಡೋಣ. 3x ಸ್ಕ್ವೇರ್ ಮೈನಸ್ 4x ಪ್ಲಸ್ 5 ಇದರದ ಏನಪ್ಪಾ ಅಂದ್ರೆ ಶೂನ್ಯತೆಗಳನ್ನ ಕಂಡುಹಿಡ್ಕೋಬೇಕು. ಅವಾಗ ನಮ್ಗೆ ಏನಪ್ಪಾ ಅಂದ್ರೆ ಅಲ್ಫಾ ಮತ್ತೆ ಬೀಟಾ ಸಿಗ್ತೈತಿ. ಅಥವಾ ನಾವು ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಅಲ್ಫಾ ಪ್ಲಸ್ ಬೀಟಾದ ಸೂತ್ರಗಳನ್ನ ಹಾಕೊಂಡು ಅಲ್ಫಾ ಪ್ಲಸ್ ಬೀಟಾ ಇಂಟು ಅಲ್ಫಾ ಪ್ಲಸ್ ಬೀಟಾ ಮತ್ತೆ ಅಲ್ಫಾ ಇಂಟು ಬೀಟಾದ ಫಾರ್ಮುಲಾ ಹಾಕೊಂಡು ಮುಂದೆ ಹೋಗ್ಬೋದು. ಅಲ್ಫಾ ಪ್ಲಸ್ ಬೀಟಾ ಏನ್ರಿ ಎರಡು ಶೂನ್ಯತೆಗಳ ಮೊತ್ತ ಏನಾಗಿರ್ತೈತಿ ಅಂದ್ರೆ ಮೈನಸ್ ಬಿ ಡಿವೈಡೆಡ್ ಬೈ ಎ ಆಗಿರ್ತೈತಿ. ಆನಂತರ ಎರಡು ಶೂನ್ಯತೆಗಳ ಗುಣಲಬ್ಧ ಏನಾಗಿರ್ತೈತಿ ಅಂದ್ರೆ ಸಿ ಡಿವೈಡೆಡ್ ಬೈ ಎ ಆಗಿರ್ತೈತಿ. ರೈಟ್. ಸೊ ಇದನ್ನ ನಾವೇನಪ್ಪಾ ಅಂದ್ರೆ ಸಾಮಾನ್ಯ ರೂಪಕ್ಕೆ ಹೋಲಿಸಿದ್ವಿ ಅಂದ್ರೆ ಪಿ ಆಫ್ ಎಕ್ಸ್ ಇದರ ಸಾಮಾನ್ಯ ರೂಪ ಏನ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಆಗಿರ್ತೈತಿ. ಸೊ ಹಂಗಂದ್ರೆ ಬಿ ಅಂದ್ರೆ ಏನದರಿ ಮೈನಸ್ 4 ಅದ, ಇಲ್ಲ ಆಲ್ರೆಡಿ ಒಂದು ಮೈನಸ್ ಐತಿ, ಮೈನಸ್ ಇಂಟು ಮೈನಸ್ 4 ಡಿವೈಡೆಡ್ ಬೈ ಎ ಅಂದ್ರೆ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಆಗಿರ್ತದ್ರಿ. ಇಲ್ಲಿ ಎಕ್ಸ್ ಸ್ಕ್ವೇರ್ ಸಹಗುಣಕ ಏನಾಗೈತಿ ಅಂದ್ರೆ 1 ಆಗಿರ್ತೈತಿ. ಓಕೆ, ಸೊ ಮೈನಸ್ ಇಂಟು ಮೈನಸ್ ಅಂದ್ರೆ ಏನ್ ಬರ್ತೀರಿ ಪ್ಲಸ್ ಬರ್ತದ. ಪ್ಲಸ್ 4 ಬಾಗ್ಲೆ 1 ಬರೋದು ನಡೀತೈತಿ, ಬರಿಲ್ಲ ಅಂದ್ರೂ ನಡೀತೈತಿ. ಸೊ ಇದು ಏನಾಗುತ್ತೆ ಅಂದ್ರೆ ಅಲ್ಫಾ ಇಂಟು ಬೀಟಾ ಆ ಎರಡು ಏನ್ರಿ ಶೂನ್ಯತೆಗಳ ಗುಣಲಬ್ಧ ಸಿ ಡಿವೈಡೆಡ್ ಬೈ ಎ ಆಗಿರ್ತೈತಿ. ಸಿ ಅಂದ್ರೆ ಏನದರಿ 5 ಅದ, ಎ ಅಂದ್ರೆ ಏನದರಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಸಹಗುಣಕ ಏನಾಗಿರ್ತೈತಿ ಅಂದ್ರೆ 1 ಆಗಿರ್ತೈತಿ. ಅಂದ್ರೆ ಅವುಗಳ ಗುಣಲಬ್ಧ 5, ಆ ನಂತರ ಆ ಎರಡು ಶೂನ್ಯತೆಗಳ ಮೊತ್ತ ಏನಾಗಿರ್ತೈತಿ ಅಂದ್ರೆ 4 ಆಗಿರ್ತೈತಿ. ನಮ್ಗೆ ಏನ್ ಕೇಳ್ಯಾರಿ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಕೇಳ್ಯಾರ. ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಹಂಗಂದ್ರೆ ಅಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್. ಅಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಅಂದ್ರೆ ಏನ್ರಿ ಅಲ್ಫಾ ಪ್ಲಸ್ ಬೀಟಾದ ವ್ಯಾಲ್ಯೂ ಏನದ ಅಂದ್ರೆ 4 ಅದ, ಅದ್ರ ಸ್ಕ್ವೇರ್ ಮೈನಸ್ 2 ಇಂಟು ಅಲ್ಫಾ ಇಂಟು ಬೀಟಾ ಅಂದ್ರೆ ಏನದರಿ 5 ಅದ, ಅದನ್ನ ಬರ್ಕೊಡ್ರಿ. ಓಕೆನಾ, 4 4 16 5 2 10 16 ಒಳಗೆ 10 ಅಂದ್ರೆ ಎಷ್ಟು ಬರ್ತ್ರಿ 6 ಬರ್ತೈತಿ. ಇದು ಏನಾಗಿರ್ತೈತಿ ಅಂತಂದ್ರ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ವ್ಯಾಲ್ಯೂ ಏನಾಗಿರ್ತೈತಿ ಅಂದ್ರೆ 6 ಆಗಿರ್ತೈತಿ. ಸರಿನಾ, ರೈಟ್. 45ನೆಯ ಪ್ರಶ್ನೆ ಏನದ ನೋಡ್ರಿ, ಅಲ್ಫಾ ಮತ್ತು ಬೀಟಾಗಳು ಪಿ ಆಫ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಈ ಬಹುಪದೋಕ್ತಿ ಎರಡು ಶೂನ್ಯತೆಗಳಾದರೆ 1 ಬೈ ಅಲ್ಫಾ ಪ್ಲಸ್ 1 ಬೈ ಬೀಟಾದ ಬೆಲೆಯನ್ನು ಕಂಡುಹಿಡ್ರಿ ಅಂತ ಹೇಳ್ತಾರೆ. ಆ ಒಂದು ಏನಪ್ಪಾ ಅಂತಂದ್ರೆ ಬಹುಪದೋಕ್ತಿಯನ್ನು ಕೊಟ್ಟಾರ ಏನ್ರಿ ಆ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಸೆಕೆಂಡ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಸರಿ ಅದ್ರಿ. ಹಂಗಂದ್ರೆ ಇಲ್ಲಿ ನಾವೇನಪ್ಪಾ ಅಂದ್ರೆ 1 ಡಿವೈಡೆಡ್ ಬೈ ಅಲ್ಫಾ ಪ್ಲಸ್ 1 ಡಿವೈಡೆಡ್ ಬೈ ಬೀಟಾ ಏನ್ರಿ 1 ಡಿವೈಡೆಡ್ ಬೈ ಅಲ್ಫಾ ಪ್ಲಸ್ 1 ಡಿವೈಡೆಡ್ ಬೈ ಬೀಟಾದ ಬೆಲೆ ಎಷ್ಟಾಗತ್ತೆ ಅಂತ ಕೇಳಿದಾರೆ. ಅಲ್ಫಾ ಮತ್ತು ಬೀಟಾದ ಎಲ್ಸಿಎಂ ತೆಗಿನ್ರಿ ಏನ್ ಬರ್ತೈತಿ ಅಂದ್ರ ಅಲ್ಫಾ ಇಂಟು ಬೀಟಾ ಬರ್ತೈತಿ. ಅಲ್ಫಾಗ ಎಷ್ಟರಿಂದ ಗುಣಿಸಿದ್ರೆ ಬೀಟಾ ಬರ್ತ್ರಿ ಅಲ್ಫಾ ಬೀಟಾ ಬರ್ತದ, ಬೀಟಾಲಿಂದ ಗುಣಿಸಿದ್ರೆ ಬರ್ತೈತಿ. ಬೀಟಾಕ ಎಷ್ಟಲಿಂದ ಗುಣಿಸಿದ್ರೆ ಅಲ್ಫಾ ಬೀಟಾ ಬರ್ತೈತಿ ಅಂತಂದ್ರೆ ಅಲ್ಫಾಲಿಂದ ಗುಣಿಸಿದ್ರೆ ಬರ್ತೈತಿ. ಅಂದ್ರೆ 1 ಇಂಟು ಬೀಟಾ ಅಂದ್ರೆ ಏನಾಗತ್ರಿ ಬೀಟಾ ಆಗತ್ತ, ಪ್ಲಸ್ 1 ಇಂಟು ಅಲ್ಫಾ ಅಂದ್ರೆ ಅಲ್ಫಾ ಆಗಿರ್ತೈತಿ. ಅಥವಾ ಇದೇನಾಗಿರ್ತೈತಿ ಅಂದ್ರೆ ಅಲ್ಫಾ ಪ್ಲಸ್ ಬೀಟಾ ಡಿವೈಡೆಡ್ ಬೈ ಅಲ್ಫಾ ಇಂಟು ಬೀಟಾ ಆಗಿರ್ತೈತಿ. ಅಂದ್ರೆ ಇಲ್ಲಿ ಶೂನ್ಯತೆಗಳ ಮೊತ್ತ ಆಗಿರ್ತೈತಿ, ಇಲ್ಲಿ ಶೂನ್ಯತೆಗಳ ಗುಣಲಬ್ಧ ಆಗಿರ್ತೈತಿ. ಹಾಗಂದ್ರೆ ಇದ್ರ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧವನ್ನ ಇಲ್ಲಿ ಕಂಡುಹಿಡ್ಕೊಂಡ್ವಿ ಅಂದ್ರೆ ನಮ್ಗೆ ಇದ್ರ ಬೆಲೆನ ಈಸಿಯಾಗಿ ಕಂಡುಹಿಡಿಬಹುದು. ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನ್ರಿ ಮೈನಸ್ ಬಿ ಡಿವೈಡೆಡ್ ಬೈ ಎ. ಓಕೆ, ಇಲ್ಲಿ ಏನ್ ಮಿಸ್ ಮಾಡ್ಕೊಂಡಿ ನಾವು, ಏನು ಮಿಸ್ ಮಾಡಿಲ್ಲ ರೀ. ಇದನ್ನ ಸಾಮಾನ್ಯ ರೂಪಕ್ಕೆ ಏನಪ್ಪಾ ಅಂತಂದ್ರೆ ಹೋಲಿಸಿದಾಗ ಆ ಸಾಮಾನ್ಯ ರೂಪ ಏನ್ರಿ ಅದು
ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಓಕೆ, ಸೊ ಬಿ ಅಂದ್ರೆ ಏನದ್ರಿ ಇಲ್ಲಿ? ಬಿ ಅಂದ್ರೆ 3 ಅದ, ಹಂಗಂದ್ರೆ ಇದೇನಾಗತ್ರಿ -3 ಬಾಗ್ಲೆ ಎ ಅಂದ್ರೆ ಏನದ್ರಿ ಎಕ್ಸ್ ಸ್ಕ್ವೇರ್ ಸಹಗುಣಕ ಏನಂದ್ರೆ 1 ಅದ, ಹಂಗಂದ್ರೆ ಇದೇನಾಗುತ್ತೆ ಬೆಲೆ -3 ಆಗುತ್ತೆ. ಅಲ್ಫಾ ಇಂಟು ಬೀಟಾ ಅಂದ್ರೆ ಸಿ ಡಿವೈಡೆಡ್ ಬೈ ಎ. ಸಿ ಅಂದ್ರೆ ಏನದ್ರಿ ಒಂದು ಇದೇನ್ರಿ ಸ್ಥಿರಾಂಕ, ಇಲ್ಲಿ ಸಿ ಅಂದ್ರೆ ಬೆಲೆ ಏನದ ಅಂತಂದ್ರೆ 1 ಅದ. 1 ಬಾಗ್ಲೆ ಎ ಅಂದ್ರೆ ಏನದ್ರಿ ಎ ಬೆಲೆ ಏನದ್ರಿ 1 ಅದ. 1 ಬಾಗ್ಲೆ 1 ಅಂದ್ರೆ ಇದೇನ್ ಬರ್ತರಿ 1 ಬರ್ತತಿ. ಹಂಗಂದ್ರೆ 1 ಬಾಗ್ಲೆ ಅಲ್ಫಾ 1 ಬಾಗ್ಲೆ ಅಲ್ಫಾ ಪ್ಲಸ್ 1 ಬಾಗ್ಲೆ ಬೀಟಾ ಅಂದ್ರೆ ಏನ್ರಿ ಅಲ್ಫಾ ಪ್ಲಸ್ ಬೀಟಾ ಬಾಗ್ಲೆ ಅಲ್ಫಾ ಇಂಟು ಬೀಟಾ. ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನದ್ರಿ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ -3 ಅದ ಡಿವೈಡೆಡ್ ಬೈ ಅಲ್ಫಾ ಇಂಟು ಬೀಟಾ ಅಂದ್ರೆ ಏನದ್ರಿ 1 ಅದ, ಹಂಗಂದ್ರೆ ಇದ್ರ ಬೆಲೆ ಏನಾಗತ್ತಪ್ಪ ಅಂದ್ರೆ -3 ಆಗಿರುತ್ತೆ. ಸರಿನಾ? ರೈಟ್. ನಂತರ 46ನೇಯ ಪ್ರಶ್ನೆ. ಓಕೆ, ಸೊ 46th ಕ್ವಶನ್ ಏನಂತ ನೋಡ್ರಿ, ಅಲ್ಫಾ ಮತ್ತು ಬೀಟಾಗಳು ಪಿ ಆಫ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಈ ಬಹುಪದೋಕ್ತಿ ಎರಡು ಶೂನ್ಯತೆಗಳಾದರೆ ಅಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಅಲ್ಫಾ ಬೀಟಾ ಸ್ಕ್ವೇರ್ ದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಏನ್ರಿ ಏನೋ ವಿಚಿತ್ರದ ಇದು ಏನಂದ್ರಿ ಅಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಅಲ್ಫಾ ಬೀಟಾ ಸ್ಕ್ವೇರ್ ದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ರೈಟ್. ಅದನ್ನ ಇನ್ನೊಂದ್ಸರಿ ಬರ್ಕೋತೇನ್ರಿ ನಾ ಇಲ್ಲಿ. ಅಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಅಲ್ಫಾ ಬೀಟಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಇವೆರಡರೊಳಗೆ ಏನ್ ಕಾಮನ್ ತೆಗಿಬಹುದು ನಾವು? ಅಲ್ಫಾ ಇಂಟು ಬೀಟಾ ಕಾಮನ್ ತೆಗಿಬಹುದು. ಎರಡರೊಳಗೂ ಅಲ್ಫಾ ಇಂಟು ಅಲ್ಫಾದ ಬೀಟಾದ ಅಲ್ಫಾ ಇಂಟು ಬೀಟಾ ಕಾಮನ್ ತೆಗಿತೀವಿ. ಇಲ್ಲಿ ಅಲ್ಫಾ ಇಂಟು ಬೀಟಾ ಕಾಮನ್ ತೆಗೆದ್ರೆ ಇಲ್ಲಿ ಏನ್ ಉಳಿತೈತಿ ಅಂತಂದ್ರೆ ಅಲ್ಫಾ ಉಳಿತೈತಿ, ಪ್ಲಸ್ ಇಲ್ಲೇನ್ ಉಳಿತೈತಿ ಅಂತಂದ್ರೆ ಇಲ್ಲಿ ಬೀಟಾ ಉಳಿತೈತಿ. ಇಲ್ಲಿ ಶೂನ್ಯತೆಗಳ ಗುಣಲಬ್ಧ ಅದ, ಇಲ್ಲಿ ಶೂನ್ಯತೆಗಳ ಮೊತ್ತ ಅದ. ನಾವು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕಂಡುಹಿಡಿದ್ವಿ ಅಂತಂದ್ರೆ ನಾವು ಇದನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಹಂಗಂದ್ರೆ ಇದನ್ನ ಏನ್ ಮಾಡೋಣ್ರಿ, ಇದನ್ನ ಏನ್ ಮಾಡೋಣ ಅಂತಂದ್ರೆ ಇದರ ಸಾಮಾನ್ಯ ರೂಪಕ್ಕ ಹೋಲಿಸೋಣ. ಸಾಮಾನ್ಯ ರೂಪ ಏನ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಹಂಗಂದ್ರೆ ಇಲ್ಲಿ ಏನದ್ರಿ ಎ 1 ಆಗುತ್ತೆ, ಬಿ ಏನದ್ರಿ 3 ಅದ, ಸಿ ಇಸ್ ಈಕ್ವಲ್ ಟು ಏನದ್ರಿ 1 ಅದ. ಹಂಗ ಇದಾಯ್ತು. ಈಗ ನಮ್ಗೆ ಅಲ್ಫಾ ಪ್ಲಸ್ ಬೀಟಾ ಇಂಟು ಆನಂತರ ಅಲ್ಫಾ ಇಂಟು ಬೀಟಾ ಬೇಕ್ರಿ. ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನಾಗತ್ರಿ ಮೈನಸ್ ಬಿ ಡಿವೈಡೆಡ್ ಬೈ ಎ ಆಗುತ್ತೆ. ಅಲ್ಫಾ ಇಂಟು ಬೀಟಾ ಅಂದ್ರೆ ಏನಿರ್ತದ್ರಿ ಸಿ ಡಿವೈಡೆಡ್ ಬೈ ಎ ಇರ್ತೈತಿ. ಓಕೆ, ಅಲ್ಫಾ ಪ್ಲಸ್ ಬೀಟಾ ಬಿ ಅಂದ್ರೆ ಏನದ್ರಿ 3 ಅದ, -3 ಎ ಅಂದ್ರೆ ಏನದ್ರಿ 1 ಅದ, ಸಿ ಅಂದ್ರೆ ಏನದ್ರಿ 1 ಅದ, ಎ ಅಂದ್ರೆ ಏನದ್ರಿ 1 ಅದ. ಓಕೆ, ಸೊ ಇದು -3 ಆಯ್ತು, ಇದೇನಾಯ್ತ್ರಿ 1 ಆಯ್ತು. ಹಂಗಂದ್ರೆ ಅಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಅಲ್ಫಾ ಬೀಟಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಅಲ್ಫಾ ಇಂಟು ಬೀಟಾ. ಅಲ್ಫಾ ಇಂಟು ಬೀಟಾ ಅಂದ್ರೆ ಏನದ್ರಿ 1 ಅದ, ಇಂಟು ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನದ್ರಿ -3 ಅದ. ಇದನ್ನ ಎರಡನ್ನು ಇದ್ರೊಳಗೆ ಹಾಕಿದ್ವಿ ಅಂತಂದ್ರೆ ನಮ್ಗೆ ಉತ್ತರ ಸಿಗುತ್ತೆ. ಅದೇನಪ್ಪಾ ಅಂದ್ರೆ -3. ಅವರು ಕೇಳಿರುವಂತಹ ಒಂದು ಎಕ್ಸ್ಪ್ರೆಷನ್ಗೆ ಅದ್ರ ಉತ್ತರ ಏನಾಗಿರ್ತದೆ ಅಂದ್ರೆ -3 ಆಗಿರ್ತದೆ. ನಂತರ 47ನೇಯ ಪ್ರಶ್ನೆ ಏನಂದ್ರೆ ನೋಡ್ರಿ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಸ್ಕ್ವೇರ್ ಮೈನಸ್ 6x ಪ್ಲಸ್ ಕೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಸ್ಕ್ವೇರ್ ಮೈನಸ್ 6x ಪ್ಲಸ್ ಕೆ. ಈ ಬಹುಪದೋಕ್ತಿಯ ಒಂದು ಶೂನ್ಯತೆಯು ಇನ್ನೊಂದು ಶೂನ್ಯತೆಯ 2ರಷ್ಟು ಆದಾಗ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಇದಕ್ಕೇನಪ್ಪಾ ಅಂದ್ರೆ ಎರಡು ಶೂನ್ಯತೆಗಳದಾವ್ರಿ. ಒಂದು ಶೂನ್ಯತೆ ಅಲ್ಫಾ ಇತ್ತಂದ್ರೆ ಅದು ಅಲ್ಫಾನೇ ಆಗಿರ್ಲಿ, ಇನ್ನೊಂದು ಏನಪ್ಪಾ ಅಂತಂದ್ರೆ ಬೀಟಾ ಆಗೈತಿ. ಅದು ಏನಾಗೈತಿ ಅಂದ್ರೆ ಇದ್ರ 2ರಷ್ಟು ಅದ. ಇದು ಅಲ್ಫಾ ಆಗಿತ್ತಂದ್ರೆ ಇದು ಏನಾಗಿರ್ತೈತಿ ಅಂತಂದ್ರೆ 2 ಅಲ್ಫಾ ಆಗಿರ್ತೈತಿ. ಈ ರೀತಿಯಾದಂತಹ ಪ್ರಶ್ನೆಗಳು ಬಂದಿರೋದು ಏನ್ರಿ, ಯಾವ ರೀತಿ ಒಂದು ಶೂನ್ಯತೆ ಇನ್ನೊಂದು ಶೂನ್ಯತೆಯ ಅರ್ಧದಷ್ಟಿದೆ, 2ರಷ್ಟಿದೆ, 3ರಷ್ಟಿದೆ ಅಂತ ಹೇಳಿದ್ರೆ ಒಂದನೇದ್ದು ಏನದಲ್ಲ ಅಲ್ಫಾನ ತಗೋರಿ, ಎರಡನೇದ್ದು ಅದಕ್ಕೆ ಏನಪ್ಪಾ ಅಂದ್ರೆ ಸಂಬಂಧ ಇಟ್ಕೊಂಡು ಏನಪ್ಪಾ ಅಂತಂದ್ರೆ ಏನ್ ಬರ್ತಲ್ಲ ಅದು ಆ ರೀತಿ ಬರ್ಕೋರಿ, ನಿಮ್ಗೆ ಲೆಕ್ಕ ಮಾಡ್ಲಿಕ್ಕೆ ಈಸಿ ಆಗಿರ್ತದೆ. ಮುಂದೆ ಏನ್ ಕೊಡಾಕತ್ತೀರಿ, ಇದು 2ರಷ್ಟು ಆದಾಗ ಕೆ ಬೆಲೆಯನ್ನು ಕಂಡುಹಿಡಿಯಿರಿ. ಹಂಗಂದ್ರೆ ಕೆ ಬೆಲೆ ಏನಾಗಿರ್ತೈತಿ ಅಂತ ಕೇಳಾಕತ್ತೀರಿ. ಓಕೆ, ಸರಿ. ಮೊದ್ಲು ನಮ್ಗೆ ಏನ್ ಗೊತ್ತದಲ್ರಿ ಅದನ್ನ ಮಾಡೋಣ. ಏನ್ ಗೊತ್ತದ್ರಿ ನಮ್ಗೆ ಅಲ್ಫಾ ಪ್ಲಸ್ ಬೀಟಾ ಆನಂತರ ಅಲ್ಫಾ ಇಂಟು ಬೀಟಾ ಕಂಡುಹಿಡ್ಲಿಕ್ಕೆ ಬರ್ತದ್ರಿ. ಇದನ್ನ ನಾವು ಇದನ್ನ ಮೊದಲಕ್ಕೆ ಏನಪ್ಪಾ ಅಂದ್ರೆ ಎ ಬಿ ಸಿ ಬರ್ಕೊಳ್ಳೋಣ. ಇದನ್ನ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಗೆ ಹೋಲಿಸಿದ್ವಿ ಅಂತಂದ್ರೆ ಇಲ್ಲಿ ಏನಾಗತ್ರಿ ಎ ಇಸ್ ಇಕ್ವಲ್ ಟು 2 ಬರ್ತದ, ಬಿ ಇಸ್ ಇಕ್ವಲ್ ಟು -6 ಬರ್ತದ್ರಿ, ಸಿ ಇಸ್ ಇಕ್ವಲ್ ಟು ಏನ್ ಬರ್ತೈತಿ ಕೆ ಬರ್ತೈತಿ. ನಮ್ಗೆ ಏನ್ ಗೊತ್ತು ಅಲ್ಫಾ ಪ್ಲಸ್ ಬೀಟಾ ಗೊತ್ತ್ರಿ. ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನ್ರಿ -b ಬಾಗ್ಲೆ 5 a ಸಾರಿ -b ಬೈ a
ಮೈನಸ್ ಆಲ್ರೆಡಿ ಮೈನಸ್ ಅದರಿ, ಇದು ಬಿ ಅಂದ್ರೆ ಏನದ್ರಿ -6, ಎ ಅಂದ್ರೆ ಏನದ್ರಿ 2 ಅದ. ಹಂಗಂದ್ರೆ ಇದೇನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 6/2, 2 ಒಂದ್ಲೆ 2 3 3 ಬಾಗ್ಲೆ 1 ಅಂದ್ರೆ 3 ಬರ್ತೈತಿ. ಆ ನಂತರ ಅಲ್ಫಾ ಇಂಟು ಬೀಟಾ ಅಂದ್ರೆ ಏನ್ ಬರ್ತೈತಿ ಅಂದ್ರೆ C/A. ಸಿ ಅಂದ್ರೆ ಏನದ್ರಿ ಕೆ ಅದ, ಎ ಅಂದ್ರೆ ಏನದ್ರಿ 2 ಅದ, K/2 ಬರ್ತೈತಿ. ಒಂದು ನಿಮಿಷ ನಾವು ಇಲ್ಲೊಂದು ಲಾಜಿಕ್ ಅನ್ನ ಮಿಸ್ ಮಾಡಿದ್ವಿ. ಏನಪ್ಪಾ ಅಂತಂದ್ರೆ ಬೀಟಾ ಅಂದ್ರೆ ಏನದ್ರಿ 2 ಅಲ್ಫಾ ಅದ. ಹಂಗಂದ್ರೆ ಇದೇನಾಗತ್ರಿ ಅಲ್ಫಾ ಪ್ಲಸ್ 2 ಅಲ್ಫಾ ಅಂದ್ರೆ ಇದು ಟೋಟಲ್ ಏನಾಗತ್ರಿ 3 ಅಲ್ಫಾ ಆಯ್ತು. ಓಕೆ, ಇಲ್ಲಿ ಅಲ್ಫಾ ಅಂತಂದ್ರೆ ಈ 3 ಬಲಗಡೆ ಬಂದ್ರೆ ಏನಾಗ್ತರಿ /3 ಆಗ್ತತಿ. ಓಕೆ, 3 1 3 1 ಅಲ್ಫಾ ಅಂದ್ರೆ ಏನಾಯ್ತು ಅಂದ್ರೆ 1 ಆಯ್ತು. ಈ 1 ಬೆಲೆಯನ್ನ ಈ ಅಲ್ಫಾ ಬೆಲೆಯನ್ನ ಇದ್ರೊಳಗೆ ಹಾಕ್ರಿ 1 ಇಂಟು ಬೀಟಾ. ಈ ಓಕೆ, ಒಂದ್ ನಿಮಿಷ ರೈಟ್. ಈ ಪ್ರಾಬ್ಲಮ್ ಅನ್ನ ನಾನು ಇನ್ನೊಂದ್ಸರಿ ಸಾಲ್ವ್ ಮಾಡಿಬಿಡ್ತೇನೆ. ಇದನ್ನ ನಮ್ಗೆ ಕನ್ಫ್ಯೂಷನ್ ಬೇಡ. ಇಲ್ಲಿ ತನಕ ನಮ್ಗೆ ಗೊತ್ತಾಗಿದ್ರಿ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a, ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು C/A. ಓಕೆ, ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನ್ರಿ 1 ಅಲ್ಫಾ ಆಗೈತಿ, ಬೀಟಾ ಅಂದ್ರೆ ಏನದ್ರಿ 2 ಅಲ್ಫಾ ಅದ, -b/a ಮೈನಸ್ ಇಂಟು -6/a ಅಂದ್ರೆ ಏನದ್ರಿ 2 ಅದ. ಹಂಗಂದ್ರೆ ಇದೇನಾಗ್ತರಿ 3 ಅಲ್ಫಾ ಇಸ್ ಈಕ್ವಲ್ ಟು 6/2, 2 ಒಂದ್ಲೆ 2 ಮೂರ್ಲೆ. ಈ 3 ಬಲಗಡೆ ಹೋದ್ರೆ ಏನಾಗುತ್ತಂದ್ರೆ /3 ಆಗತ್ರಿ. ಅಲ್ಫಾ ಇಸ್ ಈಕ್ವಲ್ ಟು 3 ಇಂಟು 3/3 ಆಗುತ್ತೆ. 3 ಗೆ 3 ಕ್ಯಾನ್ಸಲ್ ಆದ್ರೆ ಅಲ್ಫಾ ಇಸ್ ಈಕ್ವಲ್ ಟು ಏನ್ ಬರ್ತ್ರಿ 1 ಬರ್ತೈತಿ. ಓಕೆ, ಈಗ ಅಲ್ಫಾ ಇಂಟು ಬೀಟಾ ಅಂದ್ರೆ ಏನದ್ರಿ 2 ಅಲ್ಫಾ ಅದ ಇಸ್ ಈಕ್ವಲ್ ಟು C/A. ಸಿ ಬೆಲೆ ಏನದ್ರಿ ಕೆ ಐತಿ /A ಅಂದ್ರೆ ಏನದ್ರಿ 2 ಅದ. ಆಲ್ರೆಡಿ ಅಲ್ಫಾ ಬೆಲೆಯನ್ನ ನಾವು ಇಲ್ಲಿ ಕಂಡಿದ್ದೀವಿ 1 ಇಂಟು 2 ಇಂಟು 1 ಇಸ್ ಈಕ್ವಲ್ ಟು K/2. 2 1 2 2 ಒಂದ್ಲೆ 2 ಇಂಟು 1 ಅಂದ್ರೆ 2 ಬರ್ತ್ರಿ 2. ಈ ಬಾಗ್ಲೆ 2 ಈ ಕಡೆ ಬಂದ್ರೆ ಗುಂಡ್ಲೆ 2 ಆಗುತ್ತೆ ಇಸ್ ಈಕ್ವಲ್ ಟು ಕೆ. ಅಂದ್ರೆ 2 ಇಂಟು 2 ಅಂದ್ರೆ ಏನ್ ಬರ್ತ್ರಿ ಕೆ ಇಸ್ ಈಕ್ವಲ್ ಟು ಏನ್ ಬರ್ತೈತಿ ಅಂದ್ರೆ 4 ಬರ್ತೈತಿ. ಓಕೆ, ಸೊ ಈ ರೀತಿಯಾಗಿ ಏನಾದ್ರು ರಿಲೇಷನ್ ಕೊಟ್ಟಿದ್ದ ಅಂತಂದ್ರೆ ಅವನ್ನ ಇಲ್ಲೇ ಬರ್ಕೊಂಡಿದ್ರೆ ಅಂದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಈಸಿಯಾಗಿ ಆನ್ಸರ್ ಬಂದಿರ್ತೈತಿ. ಇಲ್ಲ ಅಂತಂದ್ರೆ ನಾವು ಏನಪ್ಪಾ ಅಂದ್ರೆ ಸುಮ್ಮನೆ ಎಫರ್ಟ್ ಹಾಕ್ಬೇಕಾಗ್ತದೆ. ಓಕೆನಾ, ರೈಟ್. ಸೊ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ರಿ. ಇನ್ನೊಂದು 3 ಲೆಕ್ಕ ಅದಾವು, ಅದನ್ನ ಡಿಸ್ಕಸ್ ಮಾಡೋಣಂತೆ. ನೆಕ್ಸ್ಟ್ 48ನೇ ಪ್ರಶ್ನೆ ಏನದ ನೋಡ್ರಿ. P of x is equal to ax square plus bx minus 4 ರ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ 1/4 ಮತ್ತು -1 ಆಗಿದೆ. ಹಾಗಾದ್ರೆ a ಮತ್ತು b ಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಕತ್ತಾರೆ. ಓಕೆ, ರೈಟ್. ಇದು ಎಷ್ಟನೇ ಪ್ರಶ್ನೆ? 48ನೇ ಪ್ರಶ್ನೆ. ಓಕೆ, ರೈಟ್. ಸೊ ಏನ್ರಿ, ಒಂದು ಬಹುಪದೋಕ್ತಿಯನ್ನ ಕೊಟ್ಟಾರ. P of x equal to ಏನದ ಅಂತಂದ್ರೆ ax square plus bx minus 4 ಇದರ ಶೂನ್ಯತೆಗಳ ಗುಣಲಬ್ಧ ಕ್ರಮ ಮೊತ್ತ ಮತ್ತು ಗುಣಲಬ್ಧ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಇವುಗಳ ಮೊತ್ತ ಏನದ್ರಿ 1/4 ಅದ. ಆ ನಂತರ ಇವುಗಳ ಗುಣಲಬ್ಧ ಏನದ ಅಂತಂದ್ರೆ -4 ಅದ. ಸರಿನಾ? ಸಾರಿ, -1 ಅದ. ಓಕೆ, ಆಗಿದೆ. ಹಾಗಾದ್ರೆ ಎ ಮತ್ತು ಬಿ ಗಳ ಬೆಲೆಯನ್ನು ಕಂಡುಹಿಡ್ರಿ ಅಂತ ಹೇಳಕತ್ತಾರೆ. ಇವುಗಳದ್ದು ಏನಂದ್ರೆ ಎ ಮತ್ತು ಬಿ ಬೆಲೆ ಕಂಡುಹಿಡ್ರಿ ಅಂತಾರ್ರಿ. ಸೊ ಇದನ್ನ ಮಾಡ್ಬೇಕಂದ್ರೆ ನಮಗೆ ಇದಕ್ಕಿಂತ ಮುಂಚೆ ಈ ರೀತಿ ಲೆಕ್ಕ ಮಾಡಿದ್ವಿ. P of x is equal to ಏನಾಗಿರ್ತೈತಿ ಅಂತಂತಂದ್ರ P of x is equal to ಏನಾಗೈತಿ ಅಂತಂತಂದ್ರ ಇದ್ರ ಸೂತ್ರ ಬರ್ತದಲ್ಲ. ಇದು ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಿದ್ದ ಅಂತಂದ್ರೆ ಆ ಒಂದು ಬಹುಪದೋಕ್ತಿ ಬರ್ಬೇಕಂದ್ರೆ ನಮ್ಗೆ ಏನಂತಂದ್ರೆ ಸೂತ್ರ ಹೇಳಿದ್ವಿ. ಅದೇನಂತಂದ್ರೆ x square minus alpha plus beta into x plus alpha into beta. ಆಕ್ಚುಲಿ ಏನಪ್ಪಾ ಅಂತಂದ್ರೆ ಇದಕ್ಕೆ ಏನಪ್ಪಾ ಅಂತಂದ್ರೆ ನಾವು ಒಂದು ಸ್ಥಿರಾಂಕವನ್ನ ಗುಣಿಸಿರ್ತೀವಿ, ಅದು ಕೆ ಅಂತ ತಗೊಂಡಿರ್ತೀವಿ. ಆ ಸ್ಥಿರಾಂಕ ಏನಾದ್ರೂ ಆಗಿರ್ಬೋದು. ಓಕೆನಾ, ರೈಟ್. ಸೊ ಇಲ್ಲಿ P of x is equal to ಆ ಕೆ ಬೆಲೆನ ಈ ಸದ್ಯ ಮಟ್ಟಿಗೆ ನಾ ಇದನ್ನ ಮಾಡಲ್ಲ ರೀ, ಇದನ್ನ ಇಷ್ಟ ನಾನು ನೋಡ್ತೀನಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಇದು x square minus alpha plus beta ಅಂದ್ರೆ ಏನದ್ರಿ 1/4 ಇಂಟು x ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂದ್ರೆ ಏನದ್ರಿ -1 ಅದ. ಓಕೆ, ರೈಟ್. ಈಸ್ ಈಕ್ವಲ್ ಟು ಇದು ಇಲ್ಲಿ ಏನಂತಂದ್ರೆ ಆ ಕೆ ಬೆಲೆನ ನಾನು ಆನಂತರ ತುಂಬ್ಕೊಂತೇನ್ರಿ. ಈ ಸದ್ಯದ ಮಟ್ಟಿಗೆ ಇದು ಇಷ್ಟ ಇರಲಿ. ಈಗ ಆ ಕೆ ಬೆಲೆ ಏನಂತಂದ್ರೆ ಕೆ ಈಕ್ವಲ್ ಟು 4 ಆಗಿರ್ಲಿ. ಇದನ್ನ ಯಾಕೆ 4 ತಗೊಳಕತ್ತೀನಿ ಅಂದ್ರೆ ಇಲ್ಲಿ ಛೇದದೊಳಗೆ ನಮಗ 4 ಐತಿ, ಆ 4 ಹೋಗಿಸ್ಬೇಕೈತಿ. ಅದ್ರ ಸಲುವಾಗಿ ನಾವೇನಪ್ಪಾ ಅಂತಂದ್ರೆ ಈ ಕೆ ಈಕ್ವಲ್ ಟು 4 ಅಂತ ತಗೊಳಕತ್ತೀವಿ. ಹಂಗಂದ್ರೆ ಇದೇನಾಗತ್ರಿ P of x is equal to ಏನಾಗತ್ತೆ ಅಂತಂದ್ರೆ
ಕೆ ಅಂದ್ರೆ 4 4 ಇಂಟು ಎಕ್ಸ್ ಸ್ಕ್ವೇರ್ ಅಂದ್ರೆ ಏನಾಗತ್ರಿ ಮೊದ್ಲಕ್ಕೆ ಅದನ್ನ ಬರೋದ್ಬಿಡ ನಮ್ಮೊಂದು ಸ್ಟೆಪ್ ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ ರೀ ಇದನ್ನ ಬರ್ಕೊಂಡ್ಬಿಡೋಣ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಬಾಗ್ಲೆ 4 ಪ್ಲಸ್ ಇಂಟು ಮೈನಸ್ ಅಂದ್ರೆ ಏನ್ ಬರ್ತ್ರಿ -1 ಚೌಕವರ್ಣ ಕಂಪ್ಲೀಟ್ ಓಕೆ ಸೊ ಈಗ ಈ 4ರಿಂದ ಗುಣಿಸ್ರಿ 4 ಇಂಟು ಎಕ್ಸ್ ಸ್ಕ್ವೇರ್ ಅಂದ್ರೆ 4 ಎಕ್ಸ್ ಸ್ಕ್ವೇರ್ ಇಲ್ಲಿ ಇದು ಗುಣಿಸಿದ್ರೆ 4 ಕ್ಕೆ 4 ಕ್ಯಾನ್ಸಲ್ ಆಗತ್ರಿ ಇಲ್ಲಿ ಏನಂದ್ರೆ -x ಉಳಿತೈತಿ 4 ಇಂಟು -1 ಅಂದ್ರೆ ಏನ್ ಬರ್ತ್ರಿ -4 ಬರ್ತೈತಿ ರೈಟ್ ಇದೇನಪ್ಪಾ ಅಂತಂದ್ರೆ ಅದು ಬಹುಪದೋಕ್ತಿ ಆಗೈತಿ ಇದನ್ನ ನಾವೇನಪ್ಪಾ ಅಂತಂದ್ರೆ ಇದಕ್ಕೆ ಹೋಲಿಸಲಾಗಿ p of x is equal to ax square plus bx minus 4ಕ್ಕೆ ಹೋಲಿಸಲಾಗಿ ಓಕೆ ಇದಕ್ಕೆ ನಾವು ಹೋಲಿಸಿದ್ವಿ ಅಂತಂದ್ರೆ ಏನ್ ಬರ್ತೈತಿ ಅಂತಂದ್ರೆ a ಜಾಗದಾಗ ಏನದರಿ 4 ಅದ ಆನಂತರ b ಜಾಗದಾಗ ಏನ ಬರ್ತಂತಂದ್ರೆ -1 ಬಂದಿರುತ್ತೆ -4ಕ್ಕೆ ಏನಪ್ಪಾ ಅಂದ್ರೆ ಆಲ್ರೆಡಿ -4 ಇಲ್ಲಿ ಐತ್ರಿ ಓಕೆನಾ ರೈಟ್ ಸೊ ನಂತರ 49ನೆಯ ಪ್ರಶ್ನೆ ಏನದ ನೋಡ್ರಿ p of x equal to x square minus 5x p of x equal to x square minus 5x plus 6 ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಇದರ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಅಂತಂದ್ರೆ ಹಾಗಂದ್ರೆ ಮೊದಲಕ್ಕೆ ಇದ್ರ ಬೆಲೆ ಏನಪ್ಪಾ ಅಂದ್ರೆ 0 ಅಂತ ತಗೊಳ್ಳೋಣ p of x equal to 0 ಆಗಿರಲಿ ಯಾಕ್ರಿ ಇದರ ಶೂನ್ಯತೆಗಳನ್ನ ಕಂಡುಹಿಡಿಬೇಕಲ್ಲ ಅದರ ಸಂಬಂಧ ಅದನ್ನ 0 ಅಂತ ತಗೊಳ್ಳೋಣ x square minus 5x plus 6 is equal to 0 ಇದನ್ನ ನಾವು ಮಧ್ಯದ ಪದನ ಏನಪ್ಪಾ ಅಂತಂದ್ರೆ ಬಿಡಿಸೋದ್ರ ಮೂಲಕ ಏನಪ್ಪಾ ಅಂದ್ರೆ ಇದನ್ನ ನಾವು ಲೆಕ್ಕ ಮಾಡಬಹುದು ಇಲ್ಲಿ ಇದರ ಸಹಗುಣಕ 1 ಅದರಿ ಇದನ್ನ ಗುಣಿಸೋಣ 1 ಇಂಟು 6 ಮಾಡಿದ್ರೆ ಅಂದ್ರೆ ಏನ್ ಬರ್ತೈತಿ ಅಂದ್ರೆ 6 ಬರ್ತೈತಿ ಓಕೆ ಇಂಟು ಮಾಡಿದ್ರೆ 6 ಬರಬೇಕು ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಏನ್ ಬರ್ಬೇಕು ನಮಗೆ -5 ಬರಬೇಕು ಓಕೆ ಹಂಗಂದ್ರೆ ಯಾವ ಎರಡು ಸಂಖ್ಯೆಯನ್ನ ಗುಣಿಸಿದ್ರೆ 6 ಬರ್ತೈತಿ ಅಂತಂದ್ರೆ 3 2 6 ನಮಗ್ -5 ಬರ್ಬೇಕಂದ್ರೆ ಇದು -3 -2 ಆಗಿತ್ತಪ್ಪ ಅಂತಂದ್ರೆ ನಮಗ -5 ಬರ್ತೈತಿ ಸರಿನಾ ಹಂಗಂದ್ರೆ ಇದನ್ನ ಏನ್ ಮಾಡನ್ರಿ x ಸ್ಕ್ವೇರ್ -3x -2x ಪ್ಲಸ್ 6 is equal to 0 ಆಗಿರ್ತೈತಿ ಇವೆರಡರೊಳಗೂ x ಕಾಮನ್ ತೆಗಿಬಹುದು ಹಾಗಂದ್ರೆ ಇಲ್ಲಿ x ಉಳಿತೈತಿ ಮೈನಸ್ ಇಲ್ಲಿ x ಹೊರಗಡೆ ಹೋದ್ರೆ ಇಲ್ಲಿ ಏನು ಉಳಿತೈತಿ 3 ಉಳಿತೈತಿ ಇಲ್ಲಿ x -3 ಬಂದಿದ್ದಕ್ಕೆ ಏನ್ ಮಾಡನ್ರಿ ಇಲ್ಲಿ ಡೈರೆಕ್ಟ್ ಆಗಿ x -3 ಅಂತ ಬರಿಬಹುದು ಯಾಕಂದ್ರೆ ನಾವು ಅದನ್ನ ಬಿಡಿಸ್ಕೊಂಡಿರೋದ್ರಿಂದ ಈ ರೀತಿ ಎರಡರೊಳಗೂ ಸೇಮ್ ಬರಲಿ ಅಂತಂದ್ರೆ ಬಿಡಿಸ್ಕೊಂಡಿರೋದು ಓಕೆ ಇಲ್ಲಿ -2x ಅದರಿ ಇಲ್ಲಿ x ಅದ x ಗೆ ಎದರಲ್ಲಿ ಗುಣಿಸಿದ್ರೆ -2x ಬರ್ತೈತಿ ಅಂದ್ರೆ -2 ಲಿಂದ ಗುಣಿಸಿದ್ರೆ -2x ಬರ್ತೈತಿ ಇವೆರಡರೊಳಗೂ ಕಾಮನ್ ಏನಪ್ಪಾ ಅಂತಂದ್ರೆ x -3 ಅದರಿ ಇವೆರಡರ ಆ ನಂತರ ಇಲ್ಲಿ x -3 ಹೋದ್ರೆ ಇಲ್ಲಿ ಏನು ಉಳಿತೈತಿ x ಉಳಿತೈತಿ ಇಲ್ಲಿ ಏನಂದ್ರೆ -2 ಉಳಿತೈತಿ is equal to 0 ಹಂಗಂದ್ರೆ x -3 is equal to 0 ಆಗಿರ್ತೈತಿ ಅಥವಾ ಏನ್ರಿ x -2 is equal to ಏನಂದ್ರೆ 0 ಆಗಿರ್ತೈತಿ ಅಂದ್ರೆ -3 ಬಲಗಡೆ ಹೋದ್ರೆ ಇಲ್ಲಿ +3 ಬರ್ತೈತಿ ಅಥವಾ -2 ಇಲ್ಲಿ ಏನಂತಂದ್ರೆ ಬಲಗಡೆ ಹೋದ್ರೆ +2 ಬರ್ತೈತಿ ಹಾಗಾದ್ರೆ ಇದರ ಶೂನ್ಯತೆಗಳು ಏನಾಗಿರ್ತಾವು ಅಂತಂದ್ರೆ ಒಂದು ಶೂನ್ಯತೆ 3 ಆನಂತರ ಇನ್ನೊಂದು ಶೂನ್ಯತೆ ಏನಾಗಿರ್ತೈತಿ ಅಂದ್ರೆ 2 ಆಗಿರ್ತೈತಿ ಈ ಬೆಲೆಯನ್ನ ಈ ಒಂದು ಏನಪ್ಪಾ ಅಂತಂದ್ರೆ ಬಹುಪದೋಕ್ತಿಯೊಳಗೆ ಹಾಕಿದ್ರೆ ಅದರ ಬೆಲೆ ಏನ್ ಬರ್ತೈತಿ ಅಂತಂದ್ರೆ 0 ಬಂದಿರ್ತೈತಿ ಸರಿನಾ ರೈಟ್ 50ನೆಯ ಪ್ರಶ್ನೆ ಓಕೆ ಏನದ ನೋಡ್ರಿ ಶೂನ್ಯತೆಗಳು √3 ಮತ್ತು -√3 ಆಗಿರುವ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಕತ್ತಾರೆ ಶೂನ್ಯತೆಗಳು ಏನಂತಂದ್ರೆ √3 ಮತ್ತೆ -√3 ಅದಾವ್ರಿ ಅವನ್ನ ಅಲ್ಫಾ ಮತ್ತೆ ಬೀಟಾ ಅಂತ ತಗೊಳ್ರಿ ಒಂದು ಶೂನ್ಯತೆ √3 ಅದ ಇನ್ನೊಂದು ಶೂನ್ಯತೆ ಏನಪ್ಪಾ ಅಂತಂದ್ರೆ -√3 ಅದ ಓಕೆ ಇದನ್ಯಾಕೆ ಈ ರೀತಿ ತಗೊಂಡೆ ಅಂತಂದ್ರೆ ನಮಗ ಇವೆರಡನ್ನೂ ಬಳಸಿ ನಮ್ಗೆ ಏನಂತಂದ್ರೆ ಬಹುಪದೋಕ್ತಿ ಬರಿಬೇಕು ಅಂದ್ರೆ ನಮಗ ಆ ಫಾರ್ಮುಲಾ ಬರ್ಕೋತೀವಿ ಅದೇನಪ್ಪಾ ಅಂತಂದ್ರೆ p of x is equal to k into x square minus alpha plus beta x plus alpha beta ಆಗಿರ್ತದೆ ಓಕೆನಾ ಸೊ k ಇದ್ದಲ್ಲಿ ನಾವೇನಪ್ಪಾ ಅಂತಂದ್ರೆ ಇದು ಕರೆಕ್ಟ್ ಆಗಿ ಈ ತರ ಏನಾದ್ರೂ ಛೇದದೊಳಗೆ ಏನಾದ್ರೂ ಬಂದ್ರೆ ಆ k ಬೆಲೆಯನ್ನ ಅದಕ್ಕೆ ಅದು ಹೋಗೋ ತರ ಏನಪ್ಪಾ ಅಂತಂದ್ರೆ ತಗೋತೀವಿ ಇಲ್ಲಿ 4 ಇದ್ದದಕ್ಕೆ ನಾವು 4ರಿಂದ ಗುಣಿಸಿದ್ವಿ ಅಂದ್ರೆ ಇಲ್ಲಿ ನಮ್ಗೆ ಏನಪ್ಪಾ ಛೇದದೊಳಗೆ 4 ಹೋಯ್ತು ಸೊ ಇಲ್ಲಿ ಛೇದದೊಳಗೆ ಏನೂ ಇಲ್ಲ ಅಂತಂದ್ರೆ ನಾವೇನಂತಂದ್ರೆ k = ಏನಂತ ತಗೋಬೋದ್ರಿ 1 ಅಂತ ತಗೋಬಹುದು ಇಲ್ಲಿ k ಬೆಲೆ 1 ತಗೊಂಡ್ವಿ ಅಂತಂದ್ರೆ k ಬೆಲೆ 1 ತಗೊಂಡ್ವಿ ಅಂತಂದ್ರೆ k = 1 ಆಗಿರ್ಲಿ ಓಕೆ k ಬೆಲೆ 1 ತಗೊಂಡ್ವಿ ಅಂತಂದ್ರೆ ಇದು ಏನಾಗುತ್ತೆ p of x is equal to x square minus alpha plus beta ಇದನ್ನ ಬರ್ಕೊಂಡಿಲ್ಲ ಅಂದ್ರೆ ನಾವು ರೈಟ್ ಇಲ್ಲಿ ನಾ ಸೈಡ್ ಬರ್ಕೊಂಡ್ಬಿಡ್ತೇನೆ ನೋಡ್ರಿ ಇಲ್ಲಿ ಅಲ್ಫಾ ಪ್ಲಸ್ ಬೀಟಾ ಮೊದಲೇ ಕಂಡು ಹಿಡ್ಕೋಬೇಕಾಗಿತ್ರಿ ನಾವು ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನಾಗುತ್ತೆ
√3 ಪ್ಲಸ್ ಇದೇನದ್ರಿ -√3 ಅದ. ಓಕೆ, √3 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. √3 ಮೈನಸ್ √3 ಅಂದ್ರೆ 0 ಬರ್ತೈತಿ. ಅಲ್ಫಾ ಇಂಟು ಬೀಟಾ, ಅಲ್ಫಾ ಇಂಟು ಬೀಟಾ ಅಂದ್ರೆ ಇದು √3 ಇಂಟು -√3. ಓಕೆ, √3 ಇಂಟು √3 ಅಂದ್ರೆ ಏನಾಗುತ್ತೆ? √3 ಸ್ಕ್ವೇರ್, √3 ಹೋಲ್ ಸ್ಕ್ವೇರ್ ಆಗ್ತೈತಿ. ಪ್ಲಸ್ ಇಂಟು ಮೈನಸ್ ಅಂದ್ರೆ ಏನಾಗ್ತೈತಿ? ಮೈನಸ್ ಆಗುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ ಇನ್ನೇನ್ ಬರ್ತಂದ್ರೆ -3 ಬಂದಿರ್ತೈತಿ. ಓಕೆ ಸರಿ. ಓಕೆ, ಇಲ್ಲಿ x ಸ್ಕ್ವೇರ್ ಆಯ್ತು ಮೈನಸ್ ಅಲ್ಫಾ ಪ್ಲಸ್ ಬೀಟಾ. ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನದ್ರಿ? 0 ಇಂಟು x ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂದ್ರೆ ಏನದ್ರಿ? -3 ಅದ. ಹಂಗಂದ್ರೆ p ಆಫ್ x ಇಸ್ ಈಕ್ವಲ್ ಟು ಏನಾಗುತ್ತಂದ್ರೆ x ಸ್ಕ್ವೇರ್. 0 ಇಂಟು x ಅಂತಂದ್ರೆ 0 ಬರ್ತೈತ್ರಿ. ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಬರ್ತೈತ್ರಿ. x ಸ್ಕ್ವೇರ್ -3 ಆಗಿರ್ತೈತಿ. ಅಂದ್ರೆ ಒಂದು ಬಹುಪದೋಕ್ತಿಯ ಶೂನ್ಯತೆಗಳು √3 ಮತ್ತು -√3 ಆಗಿದ್ವು ಅಂದ್ರೆ ಆ ಬಹುಪದೋಕ್ತಿ ಏನಾಗಿರ್ತೈತಿ ಅಂದ್ರೆ x ಸ್ಕ್ವೇರ್ -3 ಆಗಿರ್ತೈತಿ. ಓಕೆನಾ? ಸೊ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಓಕೆ, 40 ರಿಂದ 50 ನಮ್ಗೆ ಇವೇನಂತಂದ್ರೆ 2 ಅಂಕದ ಪ್ರಶ್ನೆಗಳಾಗಿದ್ವು. ಸೊ ನಾವು ಮುಂದಿನ ವಿಡಿಯೋದಾಗ ಏನಪ್ಪಾ ಅಂತಂದ್ರೆ 3 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣಂತ್ರಿ. ಓಕೆ, ಇಲ್ಲಿವರೆಗೂ ನಾನು ನಿಮ್ಗೆ ಏನಾದ್ರು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿತ್ತು ಅಂತಂದ್ರೆ ಒಳ್ಳೇದು. ಇಲ್ಲ ಸರ್ ನಮ್ಗೆ ಇನ್ನೂ ಡೌಟ್ ಇದಾವು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಹಾಕಿ. ಸ್ವಲ್ಪ ಹೊತ್ತೊಳಗೆ ನಿಮ್ಗೆ ಏನಪ್ಪಾ ಅಂತಂದ್ರೆ ನಾನು ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರ್ತೇನೆ. ನಿಮ್ಮ ಓದು ಚೆನ್ನಾಗಿರ್ಲಿ, ಓದಿದ್ದೆಲ್ಲ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ಲಿ, ಆ ನಂತರ ನಿಮ್ ಭವಿಷ್ಯ ಉಜ್ವಲ ಆಗಿರ್ಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.